ಶೇಂಗಾ ಮೇಲೆ ಕರಕೊಂಡು ಹೋಗಿ ನನ್ನ ಬಾಯೊಳಗೆ ಅವನ ಸೌತೆಕಾಯಿ ಹಾಕಿದ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ರಕ್ಷಿತಾ ಶೆಟ್ಟಿ. ಬೆಂಗಳೂರಿನಲ್ಲಿ ನಂದು ಬ್ಯೂಟಿ ಪಾರ್ಲರ್ ಇದೆ. ಗೆಳೆಯರೇ, ನನ್ನ ಊರು ಉತ್ತರ ಕರ್ನಾಟಕದ ಹೆಸರಾಂತ ಒಂದು ಜಿಲ್ಲೆಯಾಗಿದೆ. ನಾನು ಅಲ್ಲೇ ಹುಟ್ಟಿ ಬೆಳೆದಿದೆ ಗೆಳೆಯರೇ. ಆರರೆ ಸ್ವಲ್ಪ ಎಲ್ಲಂತೆ ನಾನು ಬದುಕಬೇಕಂತ ನನ್ನ ಓದು ಮುಗಿದ್ಮೇಲೆ ಮನೆಯಲ್ಲೇ ಇರ್ತಿದ್ದೆ. ಹಾಗಾಗಿ ನನಗೂ ಒಂದು ಯಾವುದಾದರೂ ಕೆಲಸ ಮಾಡಬೇಕನಿಸಿತ್ತು. ಅದಕ್ಕೆ ನನಗೆ ಸಿಕ್ಕಿದ್ದು ಬ್ಯೂಟಿ ಪಾರ್ಲರ ಐಡಿಯಾ. ಹಾಗಾಗಿ ಕೆಲವು ವರ್ಷಗಳಿಂದ ನಾನು ಇಲ್ಲೇ ಬೆಂಗಳೂರಿನಲ್ಲೇ ವಾಸವಾಗಿದ್ದೇನೆ ಗೆಳೆಯರೇ. ಆದರೂ ಬೆಂಗಳೂರಿನಲ್ಲಿ ನೆಮ್ಮದಿಯಾಗಿ ಜೀವನ ನಡೆಯುತ್ತಿದೆ. ಆದರೆ ನನ್ನ ಬಾಡಿಗೆ ಮನೆಯಲ್ಲಿ ನಾನು ಒಬ್ಬಳೇ ಇರತೀನಿ. ಹಾಗಾಗಿ ಟೈಮ್ ಪಾಸ ಆಗುತ್ತಿರಲಿಲ್ಲ. ಹಾಗಾಗಿ ಟಿವಿ ತಗೊಳ್ಳೋಣ ಅಂತ ಒಂದು LED ಟಿವಿಯನ್ನು ಆರ್ಡರ್ ಮಾಡಿದ್ದೆ. ಹಾಗಾಗಿ ಒಂದು ದಿನ ಟಿವಿ ಇನ್ಸ್ಟಾಲ್ ಮಾಡೋಕೆ ಸಂಜೆ ಹೊತ್ತಿಗೆ 2 ಜನ ಹುಡುಗರು ಬಂದಿದ್ರು. ಅವರು ಟಿವಿ ಸೆಟ್ಟಾಪ ಮಾಡುವಷ್ಟರಲ್ಲಿ ಟೈಮ್ ರಾತ್ರಿ 11 ಗಂಟೆಯಾಗಿತ್ತು ಅನಿಸುತ್ತೆ. ಆಗ ಟಿವಿ ಡಿಕ್ಸ್ ಕುಣಿಸೋಕೆ ನನ್ನ ಮನೆ ಮೇಲೆ ಜಾಗವನ್ನು ತೋರಿಸಿ ನಾವು ಪಿಕ್ಸ ಮಾಡ್ತೀವಿ ಅಂದ್ರು. ಆಗ ನಾನು ಸರಿ ಬರ್ರಿ ಅಂತ ಮನೆ ಮೇಲೆ ಇಬ್ಬರನ್ನು ಕರ್ಕೊಂಡು ಹೋದೆ. ಆ ಚಂದಿರನ ಬೆಳದಿಂಗಳಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಗೆಳೆಯರೆ. ಅವರ ಜೊತೆ ನಾನು ಕೂಡ ಕೆಲಸಕ್ಕೆ ಜಾಯಿನ್ ಆಗಿ ಕೆಲಸ ಮಾಡುತ್ತಾ ಅವರಿಬ್ಬರು ನನ್ನ ಜೊತೆ ಬೆಳಗ್ಗೆ ಆಗುವವರೆಗೂ ಆ ಕೆಲಸನೂ ಮಾಡಿದರು. ಗೆಳೆಯರೇ, ಈಗ ತುಂಬಾ ಸುಸ್ತಾಗಿದೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಬೇಗ ಮಾಡಿಕೊಳ್ಳಿ. ಧನ್ಯವಾದಗಳು.